ಯಾಗವನ್ನು ಮಾಡಬೇಕಾಗಿ ನಿಶ್ಚಯಿಸುತ್ತಾರೆ. ಆಗ ನಾವು ನಮ್ಮ ಮನೆಯಲ್ಲಿ ಯಾವುದಾದರೂ ವಿಶೇಷವಾದಾಗ ಬಂಧು ಬಳಗವನ್ನು ಹೇಗೆ ಕರೆಯುತ್ತೀವೋ ಅದೇ ರೀತಿ ಬೇರೆ ಋಷಿಗಳನ್ನು ಅವರು ಆಹ್ವಾನಿಸುತ್ತಾರೆ. ಆಗ ಪುರಾಣದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಸೂತ ಮಹಾಮುನಿಗಳು ತಮ್ಮ ಶಿಷ್ಯರೊಂದಿಗೆ ಅಲ್ಲಿಗೆ ಆಗಮಿಸುತ್ತಾರೆ. ಅವರನ್ನು ನೋಡಿದಂತಹ ಶೌನಕಾದಿ ಮಹಾಮುನಿಗಳು ಅವರನ್ನು ಗೌರವದಿಂದ ಸತ್ಕರಿಸಿ ಅತಿಥಿ ಸತ್ಕಾರವನ್ನು ಮಾಡಿ ತಾವು ಮಾಡುತ್ತಿರುವ ವ್ರತಯಾಗವೆಲ್ಲವೂ ಮುಗಿದ ನಂತರ ಸೂತ ಮಹಾಮುನಿಗಳನ್ನು ಕುರಿತು ಕೇಳುತ್ತಾರೆ. ಎಳೆ ಮುನಿವರಿಯರೇ, ನೀವು ವ್ಯಾಸ ಮಹರ್ಷಿಗಳಿಂದ ಅನೇಕ ವಿಧವಾದ ಅರ್ಥಗಳ ಬಗ್ಗೆ ತಿಳಿದಿದ್ದೀರಿ. ಈ ಮನುಷ್ಯರಾದರೂ ತಮ್ಮ ತಮ್ಮ ಪಾಪಕರ್ಮಗಳಿಂದ ನಾನಾ ಯೋನಿಗಳಲ್ಲಿ ಉದ್ಭವಿಸಿ ನಾನಾ ವಿಧ ಕಷ್ಟವನ್ನು ಪಡುತ್ತಿದ್ದಾರೆ. ಈ ಜನಗಳ ಕಷ್ಟದ ನಿವಾರಣೆಗೆ ಯಾವುದಾದರೂ ಒಂದು ವ್ರತ ಪೂಜೆ ಇದ್ದರೆ ತಿಳಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾರೆ. ಆಗ ಸೂತ ಮಹಾಮುನಿಗಳು ಎಳೆ ಮುನಿವರಿಯರೇ, ಹಿಂದೆ ದೇವರ್ಷಿಯಾದಂಥ ನಾರದ ಮಹರ್ಷಿಗಳು ಶ್ರೀಹರಿಯನ್ನು ಇದೇ ರೀತಿ ಪ್ರಶ್ನೆ ಮಾಡಿದಾಗ ಶ್ರೀಹರಿಯು ನಾರದರಿಗೆ ಯಾವುದನ್ನು ಹೇಳಿದೋ ಅದನ್ನು ಚಾಚು ತಪ್ಪದೆ ಹೇಳುತ್ತೇನೆ ಕೇಳಿರಿ ಎಂಬುದಾಗಿ ಕಥೆಯನ್ನು ಮುಂದುವರೆಸುತ್ತಾರೆ. ಒಮ್ಮೆ ತ್ರಿಲೋಕ ಸಂಚಾರಿಗಳಾದಂತಹ ನಾರದ ಮಹರ್ಷಿಗಳು ಭೂಲೋಕವನ್ನು ಸುತ್ತುತ್ತಿರಬೇಕಾದರೆ ಭೂಲೋಕದಲ್ಲಿ ಹುಟ್ಟಿದಂಥ ಮಾನವರು ತಮ್ಮ ತಮ್ಮ ಪಾಪಕರ್ಮಗಳಿಂದ ನಾನಾ ಯೋನಿಗಳಲ್ಲಿ ಉದ್ಭವಿಸಿ ನಾನಾ ವಿಧವಾದ ಕಷ್ಟವನ್ನು ಪಡೆದಿರುತ್ತಾರೆ. ಈ ಜನಗಳ ಕಷ್ಟವನ್ನು ನೋಡಿದಂತಹ ನಾರದ ಮಹರ್ಷಿಗಳು ಹೇಗಾದರೂ ಸರಿ ಈ ಜನಗಳ ಕಷ್ಟವನ್ನು ಪರಿಹಾರ ಮಾಡಲೇಬೇಕು, ಇದಕ್ಕೆ ಯಾರನ್ನು ಕೇಳಿದರೆ ನನಗೆ ತಕ್ಕ ಉತ್ತರ ಸಿಗುವುದು ಎಂಬುದಾಗಿ ಯೋಚನೆಯನ್ನು ಮಾಡಿದಾಗ ಅವರಿಗೆ ಶ್ರೀಮನ್ನಾರಾಯಣರು ನೆನಪಿಗೆ ಬರುತ್ತದೆ. ಆಗ ನಾರದ ಮಹರ್ಷಿಗಳು ತಡ ಮಾಡದೆ ವೈಕುಂಠ ಲೋಕವನ್ನು ತಲುಪಿ ಅಲ್ಲಿ ಶ್ರೀಮನ್ನಾರಾಯಣನು ನಾನಾ ವಿಧವಾಗಿ ಹೊಗಳುತ್ತಾ ಭೂಮಿಯ ಮೇಲೆ ದೀರ್ಘ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾರೆ. ಆಗ ಶ್ರೀಮನ್ನಾರಾಯಣನು ನಾರದ ಬಳಿ ಬಂದು, ಎಲೆ ನಾರದ ಮಹರ್ಷಿಗಳೇ, ನಿಮಗೆ ಒಳ್ಳೆಯದಾಗಲಿ. ನೀವು ಯಾವುದೇ ಕಾರಣವಿಲ್ಲದೆ ಎಲ್ಲಿಯೂ ಬರತಕ್ಕವರೇ ಅಲ್ಲ. ನಿಮ್ಮ ಈ ಆತುರಕ್ಕೆ ಕಾರಣವೇನು ಎಂಬುದಾಗಿ ಕೇಳುತ್ತಾರೆ. ಆಗ ಶ್ರೀಮನ್ನಾರಾಯಣನು, ಎಲೆ ಪರಮಾತ್ಮನೇ, ಎಲ್ಲವೂ ನಿನಗೆ ಗೊತ್ತಿರಬೇಕಾದರೆ ನಾನು ಏನನ್ನು ತಾನೇ ಹೇಳಲಿ, ಆದರೂ ಹೇಳುತ್ತೇನೆ ಕೇಳಿರಿ. ಈ ಭೂಲೋಕದಲ್ಲಿ ಹುಟ್ಟಿದಂಥ ಮಾನವರು ತಮ್ಮ ತಮ್ಮ ಪಾಪಕರ್ಮಗಳಿಂದ ನಾನಾ ವಿಧವಾದ ಕಷ್ಟವನ್ನು ಪಡುತ್ತಿದ್ದಾರೆ. ಈ ಜನಗಳ ಕಟ್ಟದ ನಿವಾರಣೆಗೆ ಯಾವುದಾದರೊಂದು ಉಪಾಯ ಪೂಜೆ ಇದ್ದರೆ ತಿಳಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾರೆ. ಆಗ ಶ್ರೀಮನ್ನಾರಾಯಣನು, ಎಲೆ ನಾರದರೇ, ಎಲ್ಲಿಯ ಜನಗಳ ಕಟ್ಟುವ ಪರಿಹಾರ ಮಾಡಬೇಕಾದರೆ ಸತ್ಯನಾರಾಯಣ ಸ್ವಾಮಿ ಎಂಬ ಪೂಜೆಯನ್ನು ಮಾಡಿದರೆ ಅವರ ಕಟ್ಟವೆಲ್ಲೂ ನಿವಾರಣೆಯಾಗುವುದು ಎಂಬುದಾಗಿ ಹೇಳುತ್ತಾರೆ. ಆಗ ನಾರದರು ಆಶ್ಚರ್ಯವನ್ನು, ಎಲೆ ಪರಮಾತ್ಮನೇ, ಆದಿಯೂ ಅಂತ್ಯವೂ ಮಧ್ಯವೂ ಎಲ್ಲವೂ ನೀನೇ ಆಗಿರಬೇಕಾದರೆ ಈ ಸತ್ಯನಾರಾಯಣ ಎಂಬುವರು ಯಾರು? ಈ ಪೂಜೆಯನ್ನು ಮಾಡಲಿಕ್ಕೆ ಕಾಲ ಯಾವುದು? ಈ ಪೂಜೆಯನ್ನು ಮಾಡುವ ಹೇಗೆ ಎಲ್ಲವನ್ನೂ ನನಗೆ ತಿಳಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾರೆ. ಆಗ ಸತ್ಯನಾರಾಯಣನೆಂದರೆ ಬೇರೆ ಯಾರು ಅಲ್ಲ, ನಾನೇ ಆಗಿದ್ದೇನೆ. ನನ್ನನ್ನು ಕೆಲವರು ಸತ್ಯನಾರಾಯಣ ಎಂಬುದಾಗಿ ಕರೆಯುತ್ತಾರೆ, ಮತ್ತೆ ಕೆಲವರು ಈಶ್ವರ ಎಂಬುದಾಗಿ ಕರೆಯುತ್ತಾರೆ, ಮತ್ತೆ ಕೆಲವರು ಸತ್ಯದೇವರೆಂಬುದಾಗಿ ಕರೆಯುತ್ತಾರೆ. ಹೀಗೆ ನಾನಾ ರೂಪಗಳಿಂದ ನನ್ನನ್ನು ಆರಾಧಿಸುತ್ತಾರೆ. ಜನಗಳಿಗೆ ಯಾವಾಗ ಯಾವ ದಿನ ಈ ಪೂಜೆಯನ್ನು ಮಾಡಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪವಾಗುವುದು ಆ ದಿನವೇ ಆದರೂ ಪೂಜೆಯನ್ನು ಮಾಡಬಹುದು. ಅಥವಾ ಪೌರ್ಣಮಿ, ಸಂಕ್ರಾಂತಿ ಮುಂತಾದ ಪರ್ವಕಾಲಗಳಲ್ಲಿ ತಮ್ಮ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯ ನಡೆಯುವ ಸಂದರ್ಭದಲ್ಲಿ ಆಗಲಿ ಈ ಪೂಜೆಯನ್ನು ಮಾಡಬಹುದು. ಈ ಪೂಜೆಯನ್ನು ಮಾಡಲಿಚ್ಛಿಸುವವರು ಪ್ರದೋಷ ಕಾಲದಲ್ಲಿ ಸ್ನಾನವನ್ನು ಮಾಡಿ ವ್ರತವನ್ನು ಮಾಡುವ ಸ್ಥಳವನ್ನು ಶುದ್ಧೀಕರಿಸಿ ರಂಗವಲ್ಲಿ ಆದಿಗಳಿಂದ ಅಲಂಕರಿಸಿ ಅಲ್ಲಿ ಒಂದು ಭವ್ಯವಾದ ಮಂಟಪವನ್ನು ನಿರ್ಮಾಣ ಮಾಡಿ ಆ ಮಂಟಪದಲ್ಲಿ ಕಳಶವನ್ನು ಸ್ಥಾಪನೆ ಮಾಡಿ ಆ ಕಳಶದಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನು ಆವಾಹನೆ ಮಾಡಿ ಕಲ್ಪೋಕ್ತ ಪ್ರಕಾರವಾಗಿ ಪೂಜೆಯನ್ನು ಮಾಡಬೇಕು. ಈ ಪ್ರಕಾರ ರಾತ್ರಿ ಎಲ್ಲವೂ ಸದಾ ಪೂಜೆಯನ್ನು ಮಾಡುತ್ತಾ ಪ್ರಾತಃ ಕಾಲವಾಗುತ್ತಲೇ ಪುನಃ ಪೂಜೆಯನ್ನು ಮಾಡಿ ತನ್ನ ಬಂಧು ಬಳಗ ಎಲ್ಲರನ್ನೂ ಕರೆಸಿ ಯಥೇಚ್ಛ ಭೋಜನವನ್ನು ಹಾಕಿಸಿ ತಾನೂ ಸದಾ ಭೋಜನವನ್ನು ಮಾಡಬೇಕು. ಈ ಪ್ರಕಾರವಾಗಿ ಈ ಪೂಜೆಯನ್ನು 4 ವರ್ಷಗಳ ಕಾಲ ಆಚರಿಸಿ ಆದಿಯಲ್ಲಾಗಲಿ ಅಂತ್ಯದಲ್ಲಾಗಲಿ ಮಧ್ಯದಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲಪ್ರಾಪ್ತಿಯಾಗುವುದು. ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಉತ್ತಮವಾದ ಮತ್ತೊಂದಿಲ್ಲ ಎಂಬುದಕ್ಕೆ ಸತ್ಯನಾರಾಯಣ ಸ್ವಾಮಿ ಕಥೆಯ ಮೊದಲನೇ ಅಧ್ಯಾಯವು ಸಮಾಪ್ತವಾಗುವುದು.